ನಮಸ್ಕಾರ. ಇವತ್ತು ನಾನು ನಿಮಗೆ ಕೋಲ್ಕತ್ತಾ ಸ್ಪೆಷಲ್ ಆಲೂ ಬಾಜಾನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆಲೂ ಬಾಜಾಗೆ ಏನೇನು ಬೇಕು ನೋಡೋಣ ಬನ್ನಿ. ನೋಡಿ, ನಾನಿವಾಗ 3 ಆಲೂಗಡ್ಡೆನ ತೆಗೆದುಕೊಂಡಿದ್ದೀನಿ. ಆಲೂಗಡ್ಡೆ ಮೇಲಿರೋ ಸಿಪ್ಪೆನೆಲ್ಲ ತೆಗೆದುಕೊಳ್ತಾ ಇದ್ದೀನಿ. ಸಿಪ್ಪೆನೆಲ್ಲ ತೆಗೆದುಕೊಂಡು ನೋಡಿ ಈ ರೀತಿ ನಾನು ಇವಾಗ ತೊಳೆದ್ಬಿಟ್ಟು ಅದನ್ನು ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಸ್ಲೈಸ್ನ ತಿನ್ನಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ನೋಡಿ, ನಿಮಗೆ ಒಂದೊಂದೇ ಸ್ಲೈಸ್ನ ತಗೊಂಡು ಉದ್ದುದಕ್ಕೆ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ಕೂಡ ತಿನ್ನಾಗಿ ಕಟ್ ಮಾಡಬೇಕು. ಈ ರೀತಿ ಬರಬೇಕು ಮುಂದೆ ನೋಡಿ, ಇಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನಾನು ನೀರು ತಗೊತಾ ಇದ್ದೀನಿ. ಕಟ್ ಮಾಡಿರೋ ಈ ಆಲೂಗಡ್ಡೆನ ಹಾಕಿಬಿಟ್ಟು ಒಂದು ಕಾಟನ್ ಬಟ್ಟೆನಲ್ಲಿ ಹಾಕಿಟ್ಕೊತಾ ಇದ್ದೀನಿ. ನೋಡಿ, ಆ ನೀರಿನ ಅಂಶ ಎಲ್ಲ ಕಾಟನ್ ಬಟ್ಟೆ ಹೀರ್ಕೊಳ್ಳುತ್ತೆ, ಸ್ವಲ್ಪ ಡ್ರೈ ಆಗುತ್ತೆ. ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ನೋಡಿ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗಬೇಕು. ಈ ರೀತಿ ಡ್ರೈ ಆಗಬೇಕು ನೋಡಿ. ಇವಾಗ ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗಲಿ. ಬಿಸಿ ಆಯಿತು. ಇವಾಗ ಕಟ್ ಮಾಡಿರೋ ಆಲೂಗಡ್ಡೆನ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನ ಗ್ಯಾಸು ಮೀಡಿಯಮ್ನಲ್ಲಿ ಇರಲಿ. ನೋಡಿ ಈ ರೀತಿ ಬ್ರೌನಿಷ್ ಬರಬೇಕು. ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಇವಾಗ ಕರಿಬೇವನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಅದು ಕೂಡ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ರೀತಿ ಈಗ ಒಂದು ಬೌಲಲ್ಲಿ ನಾನು ಈ ಕರ್ದಿರೋನ ಆಲೂನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಆಮೇಲೆ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ, ಖಾರದ ಪುಡಿನ. ಆಮೇಲೆ ಕಡಲೆ ಬೀಜ, ಮಸಾಲ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಆಲೂ ಬಾಜಾ ರೆಡಿ ಆಯಿತು. ಇವಾಗ ಸರ್ವ್ ಮಾಡೋಣ. ನೋಡಿ, ಬೌಲ್ಗೆ ಹಾಕಿ ಇಟ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮಾಡಿ ಮಕ್ಕಳಿಗೆ ಕುರ್ಕುರೆ ಕೊಡೋಕ್ಕಿಂತನೂ ಈ ರೀತಿ ಮಾಡಿ ಕೊಡಿ.